ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಸ್ವಲ್ಪ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಡೈರೆಕ್ಟಾಗಿ ನಿಮಗೆ ಅಂದರೆ ನಿಮಗೆ ಗೊತ್ತಿರೋರು ನಿಮಗೆ ಅವ್ರಿಗೆ ಜಗಳ ಆಗಿ ಅವರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ಬೋದು, ಮಾಟ ಮಂತ್ರ ಮಾಡಿಸಿರೋ ಥರ. ಇಲ್ಲಾಂದರೆ ಬೇರೆಯವ್ರ ಕೈಲಿ ಹೇಳಿಸಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರೋ ಥರ ಆಗಿರ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಹೇಗಾಗತ್ತೆ ಅಂತ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವು ಮಂತ್ರಗಳೆಲ್ಲ ಇರುತ್ತೆ. ಅದಕ್ಕೆ ಕೆಲವು ಪ್ರಾಣಿಗಳನ್ನ ಬಲಿ ಕೊಡಬೇಕಾಗ್ತದೆ. ಮತ್ತು ಕೆಲವೊಂದು ವಸ್ತುಗಳು ಅವ್ರಿಗೆ ಬೇಕಾಗ್ತದೆ. ಏನು ಅಂತಂದರೆ ಅವ್ರಿಗೆ ನಿಮ್ಮ ಬಟ್ಟೆ, ನಿಮ್ಮ ಉಗುರು, ಕೂದಲು, ಮತ್ತು ಚಪ್ಪಲಿ, ಮತ್ತು ನಿಮ್ಮ ಒಂದೇ ಒಂದು ಬ್ಲಡ್ ಡ್ರಾಪು, ಒಂದೇ ಒಂದು ರಕ್ತ ಕಣ ಇದ್ರೂ ಸಾಕು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸುವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಿಮ್ಮ ಮೇಲೆ ದ್ವೇಷಕ್ಕೆ ಇಲ್ಲ ಅಸೂಯೆಗೆ ಇಲ್ಲ ಹೊಟ್ಟೆ ಊರಿಗೆ ಬ್ಲ್ಯಾಕ್ ಮ್ಯಾಜಿಕ್ಕು ಯಾರೋ ಒಬ್ಬರು ನಿಮಗೆ ಡೈರೆಕ್ಟಾಗೆ ಮಾಡಿಸ್ಬೋದು. ಆದರೆ ಇನ್ನೊಂದು ವಿಚಾರ ಏನು ಅಂತಂದರೆ, ಬ್ಲ್ಯಾಕ್ ಮ್ಯಾಜಿಕ್ಕು ನಿಮಗೆ ಇಂಡೈರೆಕ್ಟಾಗಿ ಕೂಡ ಆಗೋ ಚಾನ್ಸಸ್ಸು ಇದೆ. ಇವಾಗ ಫಾರ್ ಎಕ್ಸಾಂಪಲ್ಲು ಯಾರೋ ಒಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇರ್ತಾರೆ. ಅವರು ನಿಮ್ಮ ಮನೆಯಿಂದ ಒಂದು 4 ಮನೆ ದೂರದಲ್ಲಿ ಅವ್ರ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ನೀವು ತಲೆ ಬಾಚ್ಕೊಂಡು ಕೂದಲನ್ನ ಹೊರಗಡೆ ಬಿಸಾಕಿರ್ತೀರ, ಇಲ್ಲ ಉಗುರು ಕಟ್ ಮಾಡಿ ಹೊರಗಡೆ ಬಿಸಾಕಿರ್ತೀರ, ಇಲ್ಲ ನಿಮ್ಮ ಬಟ್ಟೆ ಯಾವುದೋ ಹರಿದೋಗಿರುತ್ತೆ, ಆ ಬಟ್ಟೆ ಬೇಕಾಗಿಲ್ಲ ಅಂದ್ಬಿಟ್ಟು ಅದನ್ನು ಡಸ್ಟ್ಬಿನ್ನಿಗೆ ಬಿಸಾಕದೆ ಅದನ್ನು ಹೊರಗಡೆ ಬಿಸಾಕಿರ್ತೀರ. ಸೊ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾರೆ ಅವ್ರೇನು ಮಾಡ್ತಾರೆ, ನಿಮ್ಮ ಮನೆಯಿಂದ ಪಾಸ್ ಆಗ್ಬೇಕಾದ್ರೆ ಅವ್ರಿಗೆ ಯಾವುದೋ ಬಟ್ಟೆ ಸಿಗುತ್ತೆ, ಇಲ್ಲ ನಿಮ್ಮ ಚಪ್ಪಲಿ ಸಿಗುತ್ತೆ. ಅವ್ರೇನು ಮಾಡ್ತಾರೆ, ಓಕೆ ಈ ಬಟ್ಟೆ ಇಟ್ಕೊಳ್ಳೋಣ, ಏನಕ್ಕಾರ ಬೇಕಾಗತ್ತೆ, ಆಮೇಲೆ ಇಲ್ಲಿ ಯಾವುದೋ ಕೂದಲು ಬಿದ್ದಿದೆ ಇದನ್ನು ಇಟ್ಕೊಳ್ಳೋಣ, ಏನಕ್ಕಾರ ಬೇಕಾಗತ್ತೆ, ಮತ್ತು ಇದೊಂದು ಯಾವುದೋ ಚಪ್ಪಲಿ ಬಿದ್ದಿದೆ ಇದನ್ನು ಇಟ್ಕೊಳ್ಳೋಣ, ಏನಕ್ಕಾರ ಬೇಕಾಗತ್ತೆ ಅಂತ ಇಟ್ಕೋತಾರೆ. ಆ ಚಾನ್ಸಸ್ ಇದೆ. ಅದನ್ನು ಇಟ್ಕೊಂಡು ಆಮೇಲೆ ಎಲ್ಲಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೇಕು ಅಲ್ಲಿಗೆ ಹೋಗಿ ಅದನ್ನು ತೊಗೊಂಡು ಹೋಗ್ತಾರೆ. ಅಂದರೆ ಅರ್ಥ, ಯಾರಿಗೋ ಆಗಬೇಕಾಗಿರೋ ಬ್ಲ್ಯಾಕ್ ಮ್ಯಾಜಿಕಲ್ಲಿ ನಿಮ್ಮ ಬಟ್ಟೆ, ನಿಮ್ಮ ಚಪ್ಪಲಿ, ನಿಮ್ಮ ಕೂದಲು, ನಿಮ್ಮ ಉಗುರು ಕೂಡ ಸಿಕ್ಕಾಕೊಂಡಿರುತ್ತೆ. ಅಂದರೆ ನಿಮಗೆ ಯಾರೋ ಡೈರೆಕ್ಟಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ತಾ ಇರಲ್ಲ. ನಿಮಗೆ ನೀವು ಹೇಳ್ತೀರಾ, ನಾವು ಯಾರಿಗೂ ಒಂದು ಚೂರು ಏನೂ ಅನ್ಯಾಯ ಮಾಡಿಲ್ಲ, ನಾವು ಪಾಡಿಗೆ ನಾವು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ಆರಾಮಾಗಿದ್ದೀವಿ, ನಮಗೆ ಸಂಬಳ ಬರುತ್ತೆ, ನಾವು ಯಾರಿಗೂ ಏನು ಒಂದು ಚೂರು ಅನ್ಯಾಯ ಮಾಡಿಲ್ಲ, ದೇವರು ದಿಂಡ್ರು ಅಂತಿರ್ತೀವಿ, ನಮಗೆ ಹೇಳ್ತೀರಾ ನೀವು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ. ಅದು ಹೆಂಗೆ ಸಾಧ್ಯ ಅಂತ. ಇದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಿಮಗೆ ಡೈರೆಕ್ಟಾಗಿ ಮಾಡಿಸ್ಲಿಲ್ಲ ಅಂದರೂ ಇಂಡೈರೆಕ್ಟಾಗಿ ಆಗೇ ಆಗುತ್ತೆ. ಅದಕ್ಕೆ ಮನೆಯಲ್ಲಿರೋ ವಸ್ತುಗಳನ್ನು ರೋಡ್ಗೆ ಬಿಸಾಕಬೇಡಿ. ನಿಮ್ಮ ಕೂದಲು ಬಾಚ್ಕೊಂಡ್ಮೇಲೆ ಕೈಗೆ ಕೂದಲು ಬಂದರೆ ಅದನ್ನು ಸುಟ್ಟಾಕ್ಬಿಡಿ, ಇಲ್ಲ ಅಂದರೆ ಡಸ್ಟ್ಬಿನ್ಗೆ ಹಾಕಿ. ಈ ಥರ ಯಾರಿಗೂ ಕೈಗೆ ಸಿಗಬಾರ್ದು ಆ ಥರ ಮಾಡಿ. ಉಗ್ರನ್ನ ಎಲ್ಲಂದ್ರಲ್ಲಿ ಕಟ್ ಮಾಡಿ ಬಿಸಾಕಬೇಡಿ. ಈ ಉಗ್ರಲ್ಲಿ, ಕೂದಲಲ್ಲಿ, ಮತ್ತು ನಿಮ್ಮ ಬಟ್ಟೆಯಲ್ಲಿ, ಮತ್ತು ನಿಮ್ಮ ವಸ್ತುಗಳು ಏನೇನಿದೆ ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗೋವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಆಗದೇ ಇದ್ರೆ ತುಂಬ ಒಳ್ಳೆಯದೇ, ಆದರೆ ಆಗಿಬಿಟ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಬಿ ಕೇರ್ಫುಲ್. ಅರ್ಥ ಆಯ್ತಲ್ವಾ? ನಮಸ್ಕಾರ.